ನಮಸ್ಕಾರ ಎಲ್ರಿಗೂ ನನ್ನ ಚಾನೆಲ್ಗೆ ಸುಸ್ವಾಗತ. ನಾನಿವತ್ತು ಕಡಲೆಕಾಳನ್ನ ಮೊಳಕೆ ಕಟ್ಟಿರೋದ್ರಿಂದ ಹೇಗೆ ಸಾಂಬಾರು ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಬೆಳಗ್ಗೆ ಕಡಲೆಕಾಳನ್ನ ಒಂದು 3 to 4 hours ನೀರಲ್ಲಿ ನೆನೆಸಿದ್ದೆ. ಆಮೇಲೆ ನೀರನ್ನ ತೆಗೆದು ಹಾಗೆ ಸ್ಟ್ರೈನ್ ಮಾಡಿಟ್ಟಿದ್ದೆ. ಅದು ಚೆನ್ನಾಗಿ ಮೊಳಕೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಇದ್ರದ್ದು ಮಸಾಲೆ ಸಾಂಬಾರು ಮಾಡೋಣ ಬನ್ನಿ. ಮೊಳಕೆ ಕಾಳು ಸಾರು ಮಾಡಲಿಕ್ಕೆ ಒಂದು ಪುಟ್ಟ ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ 1 ಟೊಮ್ಯಾಟೊ ಮತ್ತು ಫ್ರೆಶ್ ಆಗಿ ತುರ್ಕೊಂಡಿರೋ ಕಾಯಿ ತುರಿ, ಒಂದು ಚಿಕ್ಕ ಪೀಸು ಚಕ್ಕೆ, ಒಂದೇ ಒಂದು ಲವಂಗ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ. ಇಷ್ಟೇ ಬೇಕಾಗಿರೋದು ಮೊಳಕೆ ಕಡಲೆಕಾಳು ಸಾಂಬಾರು ಮಾಡಲಿಕ್ಕೆ. ನಾನಿವಾಗ ಇದಿಷ್ಟನ್ನು ರುಬ್ಕೊಂಡು ಬರ್ತೀನಿ. ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ರುಬ್ಕೊಂಡು ಬರೋಣ ಆಯಿತಾ. ನೋಡಿ, ಇಷ್ಟು ನಯಸ್ಸಾಗಿ ರುಬ್ಕೊಬೇಕು. ಇವಾಗ ನಾನು ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡು ಬರ್ತೀನಿ. ಯಾವಾಗಲೂ ಅಷ್ಟೇ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕಿದ್ರೆ ಅದು ಫ್ಲೇವರ್ ಒಂಥರ ಆಗಿಬಿಡುತ್ತೆ. ಚೆನ್ನಾಗಿ ನೀಟಾಗಿ ಒಂದು ಹದವಾಗಿ ಅದ್ರ ಜೊತೆ ರುಬ್ಕೊಂಡು ಬರಬೇಕು. ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಂಡು ಬರ್ತೀನಿ. ಒಂದು ಕುಕ್ಕರ್ ಸ್ಟವ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಒಂಚೂರು ಈರುಳ್ಳಿ ಉತ್ತರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ. ನೋಡಿ, ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದ ತಕ್ಷಣ ಮೊಳಕೆ ಕಡಲೆಕಾಳು ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಿದೆ. ಇವಾಗ ಕಾಳು ಹಾಕೋಣ. ಕಾಳನ್ನ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಕಾಳು ಉರಿಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು ಹಾಕ್ತೀನಿ. ಸ್ವಲ್ಪ ಕಾಳಿಗೆ ಉಪ್ಪು ಹಿಡಿದ್ರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ನೋಡಿ, ಅರಿಶಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಾಡಿಸ್ಕೊಳ್ಳೋಣ ಆಯಿತಾ. ಇವಾಗ ಅರಿಶಿನ ಹಾಕಿದ್ಮೇಲೆ ಸ್ವಲ್ಪ ಒಂದು 1 ಸೆಕೆಂಡ್ ಬಾಡಿಸಿದ್ಮೇಲೆ ರುಬ್ಬಿಟ್ಕೊಂಡಿರೋ ಖಾರ ಹಾಕೋಣ. ನಾನು ಖಾರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬ್ಲರ್ ಆಗ್ತದೆ. ಓಕೆ, 1 ನಿಮಿಷ. ನೋಡಿ, ಏನು ಖಾರ ರುಬ್ಬಿಟ್ಕೊಂಡಿದೆ ಅಲ್ಲ, ಅದನ್ನು ಇವಾಗ ಕಾಳಿಗೆ ಹಾಕಿ ಒಂದು 5 ನಿಮಿಷ ಬಾಡಿಸ್ಕೊತೀನಿ. ಹಸಿ ಮಸಾಲೆ ಎಲ್ಲ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡು ಆಮೇಲೆ ನೀರು ಹಾಕ್ಬಿಟ್ಟು ಒಂದು ವಿಷಲ್ ಹೊಡೆದ್ರೆ ಸಾಕು, ಸಾಂಬಾರು ರೆಡಿ. ಆದರೆ ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋವರೆಗೂ. ಪ್ಲೀಸ್, ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿನ್ನು ಟ್ರೆಡಿಷ್ನಲ್ ರೆಸಿಪೀಸ್ ಮಾಡಲಿಕ್ಕೆ ಒಂದು ಹೆಲ್ಪ್ ಮಾಡಿ, ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ. ಒಂದು ಲಿಡ್ ಕ್ಲೋಸ್ ಮಾಡಿಬಿಡಿ, ಇಲ್ಲಾಂದರೆ ಅದೆಲ್ಲ ಆಚೆ ಕಡೆ ಮಸಾಲೆ ಎಲ್ಲ ಎಗರುತ್ತೆ, ಮತ್ತೆಲ್ಲ ಗಲೀಜಾಗುತ್ತೆ. ಲಿಡ್ ಕ್ಲೋಸ್ ಮಾಡಿದರೆ ನೀಟಾಗಿ ಮಸಾಲೆ ಕುದಿಯುತ್ತೆ. ಇವಾಗ ಮಸಾಲೆ ಕುದ್ದಿದೆ, ನೀರು ಹಾಕೋಣ ಆಯಿತಾ. ಆ್ಯಕ್ಚುಲಿ ಮಸಾಲೆ ಸಾಂಬಾರು ಯಾವಾಗಲೂ ಸ್ವಲ್ಪ ಗಟ್ಟಿಗಿರಬೇಕು. ಅಂಥ ತೆಳುಗೂ ಇರಬಾರ್ದು, ಅಂಥ ಗಟ್ಟಿಗೂ ಇರಬಾರ್ದು. ಮೀಡಿಯಮ್ ಒಂದು ಗಟ್ಟಿಗಿದ್ರೆ ಚೆನ್ನಾಗಾಗುತ್ತೆ. ಇವಾಗ ನೀರು ಹಾಕ್ಕೊಳ್ತೀನಿ.
ನಿಮ್ಮ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಸಾಂಬಾರು ಕುದಿಬೇಕಾದ್ರೆ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡೆಯೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನಾನು ಉಪ್ಪು ಹಾಕ್ಬಿಟ್ಟಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡೆಯೋಣ. ಒಂದರಿಂದ 2 ವಿಷಲ್ ಹೊಡ್ಕೊಳ್ಳಿ. ನಾನಿಲ್ಲಿ ಇವತ್ತು 2 ವಿಷಲ್ ಹೊಡಿತಾ ಇದ್ದೀನಿ. ನೋಡಿ ಈ ಥರ ಆಗಿರುತ್ತೆ. ನಾನು ಯಾವಾಗಲೂ 2 ವಿಷಲ್ ಹೊಡೆದಾದ್ಮೇಲೆ ಕುಕ್ಕರ್ ಕ್ಯಾಪ್ ತೆಗೆದ್ಮೇಲೆ ಮತ್ತೆ ಒಂದು 5 ನಿಮಿಷ ಕುದಿಸ್ಕೊಳ್ತೀನಿ. ಆವಾಗ ಸಾಂಬಾರು ಒಂದು ಹದಕ್ಕೆ ಬರುತ್ತೆ. ನೀವು ಹಾಗೆ ಮಾಡಿ. ಜಸ್ಟ್ ಒಂದು 5 ಸೆಕೆಂಡ್ಸ್ ಕುದಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು.